ನಮಸ್ಕಾರ, ನ್ಯೂಸ್ ಬಾಕ್ಸ್ಗೆ ಸ್ವಾಗತ. ಸ್ನೇಹಿತರೆ, ಬಿಗ್ ಬಾಸ್ ಮನೆಯಲ್ಲಿ ಲಾಯರ್ ಜಗದೀಶ್ ಅವರ ಒಂದು ನಡವಳಿಕೆ ಅತಿರೇಕಕ್ಕೆ ಹೋಗ್ತಾ ಇದೆ. ಬಿಗ್ ಬಾಸ್ ಮನೆಯನ್ನ ಕಂಪ್ಲೀಟ್ ಆಗಿ ನರಕ ಮಾಡಿರುವಂತಹ ವ್ಯಕ್ತಿ ಅಂತಂದ್ರೆ ಅದು ಲಾಯರ್ ಜಗದೀಶ್ ಅಂತಾನೆ ಹೇಳ್ಬೋದು. ಸೊ ಅವರು ಕೂಡ ಹೇಳ್ತಾರೆ, ಇದು ನನ್ನ ಸ್ಟ್ರಾಟಜಿ ಅನ್ನುವಂಥದ್ದು. ಅಷ್ಟೇ ಅಲ್ಲ, ಕಂಟೆಸ್ಟೆಂಟ್ಗಳು ಮಾತ್ರ ಅಲ್ಲ, ಈಗ ಬಿಗ್ ಬಾಸ್ಗೆ ಅವಮಾನವನ್ನ ಕೂಡ ಮಾಡಿದ್ದಾರೆ. ಸೊ ನಿನ್ನೆ ಒಂದು ಎಪಿಸೋಡಲ್ಲಿ ನೋಡಿದಾಗ, ಮುಂದುವರೆದ ಭಾಗ ಅಂತ ಹಾಕಿದಾಗ ಆ ಒಂದು ಕ್ಲಿಪ್ಪಿಂಗ್ಸ್ ಅಲ್ಲಿ ಬಿಗ್ ಬಾಸ್ ಕ್ಯಾಮ್ರಾಗೂ ಬಂದು ಕೂಡ ಈ ಬಿಗ್ ಬಾಸ್ ಶೋಯಿನ ಮರ್ಯಾದೆಯನ್ನೇ ನಾನು ತೆಗಿತೀನಿ, ಬಿಗ್ ಬಾಸ್ ಅನ್ನ ನಾನು ಟೀಕೆ ಮಾಡ್ತೀನಿ, ನಿಮ್ಮನ್ನ ಕೂಡ ಬಿಡಲ್ಲ ಅನ್ನುವಂತಹ ವಿಚಾರವನ್ನ ಹೇಳ್ತಾರೆ. ಸಾಕಷ್ಟು ಪಾಯಿಂಟ್ಸ್ಗಳನ್ನ ಹೇಳ್ತಾರೆ. ಸೊ ಈ ಬಾರಿ ಕಿಚ್ಚ ಸುದೀಪ್ ಅವರ ಕ್ಲಾಸ್ ಲಾಯರ್ ಜಗದೀಶ್ ಅವರಿಗೆ ಇರುತ್ತೆ ಅನ್ನುವಂಥದ್ದು ಕನ್ಫರ್ಮ್. ಆದರೆ ಕಿಚ್ಚ ಸುದೀಪ್ ಅವರು ಕೋಪಗೊಂಡು ಲಾಯರ್ ಜಗದೀಶ್ ಅವರನ್ನ ಆಚೆ ಹಾಕ್ತಾರಾ ಅಥವಾ ಬುದ್ಧಿವಾದ ಹೇಳ್ತಾರಾ, ಅಲ್ಲಿರುವಂಥ ಸ್ಪರ್ಧಿಗಳು ಏನೇನು ಕಂಪ್ಲೇಂಟ್ ಮಾಡ್ತಾರೆ ಅದೆಲ್ಲವನ್ನ ಕೂಡ ವೆಯ್ಟ್ ಮಾಡಿ ನೋಡಬೇಕು. ಬಟ್ ನಿನ್ನೆಯ ಎಪಿಸೋಡ್ ಅಂತೂ ನೋಡಿದಾಗ ಬೇಕಂತಲೇ ಸಾಕಷ್ಟು ಜನರನ್ನ ಕಣ್ಣೀರು ಹಾಕಿಸಿದ್ದಾರೆ. ಇದು ನನ್ನ ಸ್ಟ್ರಾಟಜಿ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಆದರೆ ಮನುಷ್ಯತ್ವವನ್ನು ಮರೆತು ಲಾಯರ್ ಜಗದೀಶ್ ಅವರು ಆಡಿರುವಂತಹ ಮಾತುಗಳು ನಿಜಕ್ಕೂ ಸಾಕಷ್ಟು ಜನ ವೀಕ್ಷಕರಿಗೆ ಬೇಸರ ಆಗಿದೆ, ಜೊತೆಗೆ ಕೋಪ ಕೂಡ ಬಂದಿರುವಂಥದ್ದು. ಹಾಗಾದರೆ ನಿನ್ನೆಯ ಒಂದು ಎಪಿಸೋಡ್ನಲ್ಲಿ ಲಾಯರ್ ಜಗದೀಶ್ ಅವರು ಏನೆಲ್ಲ ವಿಚಾರಗಳನ್ನು ಮಾತನಾಡಿದರು, ಮಾನಸ ಆಗಿರ್ಬೋದು, ಧನರಾಜ್ ಆಚಾರ್ಯ ಆಗಿರ್ಬೋದು, ಅಥವಾ ಮಂಜು ಆಗಿರ್ಬೋದು, ಇವ್ರ ಬಗ್ಗೆ ಎಲ್ಲ ಮಾತನಾಡಿದ್ದಾರೆ. ಎಲ್ಲರೂ ಕೂಡ ಇಡೀ ಮನೆ ಇವರ ಲಾಯರ್ ಜಗದೀಶ್ ಅವರ ವಿರುದ್ಧ ತಿರುಗಿ ಬಿದ್ದಿರುವಂಥದ್ದು. ಸೊ ಹಾಗಾಗಿ ಬಿಗ್ ಬಾಸ್ ಕನ್ನಡ 11 ಕಾರ್ಯಕ್ರಮದಲ್ಲಿ 3ನೇ ದಿನ ದೊಡ್ಡ ಒಂದು ಹಂಗಾಮವೇ ಸೃಷ್ಟಿಯಾಗಿರುವಂಥದ್ದು. ಸೊ ಬಿಗ್ ಬಾಸ್ ಮನೆ ಅಕ್ಷರಶಃ ನಾವು ನೋಡೋದಾದರೆ ರಣಾಂಗಣ ಆಗಿದೆ. ಲಾಯರ್ ಜಗದೀಶ್ ಹೈಡ್ರಾಮಾ ಮಾಡಿದ್ದಾರೆ. ಲಾಯರ್ ಜಗದೀಶ್ ಧನರಾಜ್ ಮಧ್ಯೆ ಮಾತಿನ ಚಕಮಕಿ ಕೂಡ ನಡೆಯುತ್ತೆ. ಧನರಾಜ್ ಅವರು ಕಣ್ಣೀರನ್ನ ಕೂಡ ಹಾಕ್ತಾರೆ. ಸೊ ಪದೇ ಪದೇ ಲಾಯರ್ ಜಗದೀಶ್ ಕಾಮಿಡಿ ಪೀಸ್ ಅಂದಿದ್ರಿಂದ ಮಾನಸ ಕೂಡ ಕೆರಳಿದ್ದಾರೆ. ಇದು ಮಾತ್ರ ನಿಜಕ್ಕೂ ತಪ್ಪು ಸ್ನೇಹಿತರೆ. ಕಾಮಿಡಿ ಪೀಸ್ ಅನ್ನುವಂಥದ್ದನ್ನು ಯಾವತ್ತೂ ಕೂಡ ತುಂಬ ಕಡಿಮೆಯಾಗಿ ಒಂದು ಕ್ಷುಲ್ಲಕವಾಗಿ ಅದನ್ನು ಟ್ರೀಟ್ ಮಾಡಬಾರ್ದು. ಸೊ ಸಾಕಷ್ಟು ಜನರ ನೋವನ್ನು ಮರೆಸುವಂಥದ್ದೇ ಕಾಮಿಡಿಯನ್ಸ್ಗಳು. ಅವರಿಗೆ ಎಷ್ಟೇ ನೋವಿದ್ರೂ ಕೂಡ ಅವರ ಒಂದು ನಗುವಿನ ಮೂಲಕ ಎಲ್ಲರನ್ನ ಕೂಡ ನಗಿಸ್ತಾರೆ. ಸೊ ತುಂಬ ಸತಿ ಧನರಾಜ್ ಆಚಾರ್ಯ ಅವರಿಗೆ ನೀನು ಕಾಮಿಡಿ ಪೀಸ್ ಆಗೋದಕ್ಕೆ ಲಾಯಕ್ಕು ಅನ್ನುವಂಥದ್ದನ್ನು ಹೇಳಿದ್ದಾರೆ. ಸೊ ಮಾನಸ ಹಾಗೆ ಲಾಯರ್ ಜಗದೀಶ್ ಮಧ್ಯೆ ಕೂಡ ಏಕವಚನದಲ್ಲಿ ಒಂದು ವಾಕ್ಸಮರ ನಡೆಯುತ್ತೆ. ಲಾಯರ್ ಜಗದೀಶ್ ವಿರುದ್ಧ ತ್ರಿವಿಕ್ರಮ ಆಗಿರ್ಬೋದು, ಉಗ್ರ ಮಂಜು ಕೂಡ ಉಗ್ರಾವತಾರವನ್ನು ತಾಳ್ತಾರೆ. ಅಂದರೆ ಯಾವಾಗ ಮಾನಸಾಗೆ ತುಂಬ ಏಕವಚನದಲ್ಲಿ ಮಾತನಾಡೋದಕ್ಕೆ ಶುರು ಮಾಡಿದ್ರು ಲಾಯರ್ ಜಗದೀಶ್, ಎಲ್ಲ ಮನೆಯವರು ಸ್ಟಾಪ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಸೊ ನಾಮಿನೇಷನ್ನಿಂದ ಪಾರಾಗೋದಕ್ಕೆ ಸ್ವರ್ಗ ನಿವಾಸಿಗಳಿಗೆ ತಕ್ಕಡಿ ಭಾಗ್ಯ ಅನ್ನುವಂಥ ಟಾಸ್ಕನ್ನು ಕೊಡ್ತಾರೆ. ಬಹುಶಃ ನೀವು ನೋಡಿರ್ಬೋದು. ಸೊ ನಾಮಿನೇಟ್ ಆಗಿರುವಂಥ ಸ್ವರ್ಗ ನಿವಾಸಿಗಳು ತಮ್ಮ ತಮ್ಮ ತಕ್ಕಡಿಗಳು ಮರಳಿನಿಂದ ತುಂಬದಂತೆ ನೋಡ್ಕೊಳ್ಬೇಕು, ಉಳಿದವರ ತಕ್ಕಡಿಯನ್ನು ಮರಳಿನಿಂದ ತುಂಬಿಸ್ಬೇಕು. ಇದು ಟಾಸ್ಕ್ ಆಗಿರುತ್ತೆ. ಸೊ ಕೊನೆಯಲ್ಲಿ ಯಾರ ತಕ್ಕಡಿ ತುಂಬುತ್ತೋ ಅವರು ಔಟ್ ಆಗ್ತಾರೆ. ಸೊ ಅವರು ನಾಮಿನೇಷನ್ನಿಂದ ಅಂದರೆ ನಾಮಿನೇಷನ್ಗೆ ಇರುವಂಥದ್ದು. ಸೊ ಯಾರ ತಕ್ಕಡಿ ತುಂಬೋದಿಲ್ವೋ ಅವರು ನಾಮಿನೇಷನ್ನಿಂದ ಸೇಫ್ ಆಗುವಂಥದ್ದು. ಸೊ ಈ ಒಂದು ಟಾಸ್ಕ್ನ ಉಸ್ತುವಾರಿಯನ್ನು ಧನರಾಜ್ ಅವರು ಪಡ್ಕೊಂಡಿರುವಂಥದ್ದು. ಸೊ ತಕ್ಕಡಿಗೆ ಮರಳು ತುಂಬಿಸೋ ವೇಳೆ ಲಾಯರ್ ಜಗದೀಶ್ ತಳ್ಳಿದ್ರಿಂದ ಯಮುನಾ ಕೆಳಗೆ ಬೀಳ್ತಾರೆ. ಸೊ ಉಸ್ತುವಾರಿ ಧನರಾಜ್ ಆಚಾರ್ ಫೌಲ್ ಅಂತ ಕೊಡ್ತಾರೆ. ಅಂದರೆ ಫಸ್ಟ್ ಟೈಮ್ ಈ ಒಂದು ಉಸ್ತುವಾರಿಯನ್ನು ನಡೆಸ್ಕೊಟ್ಟಿದ್ರಿಂದ ಧನರಾಜ್ ಆಚಾರ್ಗೂ ಸಿಕ್ಕಾಪಟ್ಟೆ ಟೆನ್ಷನ್ ಇತ್ತು. ಸೊ ಕನ್ಫ್ಯೂಷನ್ ಇತ್ತು. ಪಾಪ ಅವ್ರು ಯಾವ ರೀತಿಯಾಗಿ ಹ್ಯಾಂಡಲ್ ಮಾಡಬೇಕು ಅನ್ನೋದು ಗೊತ್ತಿರಲಿಲ್ಲ. ಯಾಕಂತಂದರೆ ಎಲ್ಲರೂ ಕೂಡ ಅಷ್ಟು ಒಂದು ರೌಡಿಸಮ್ ಥರ ಮಾತನಾಡೋದಾಗಿರ್ಬೋದು, ಅಷ್ಟು ಹಾರ್ಷಾಗಿ ಆಟ ಆಡಿದಂಥ ಸಂದರ್ಭದಲ್ಲಿ ಯಾರಿಗೇ ಆದರೂ ಭಯ ಆಗೇ ಆಗುತ್ತೆ. ಸೊ ಧನರಾಜ್ ಆಚಾರ್ಗೂ ಕೂಡ ಅದೇ ಆಗಿರುವಂಥದ್ದು. ಸೊ ಉಸ್ತುವಾರಿ ಧನರಾಜ್ ಆಚಾರ್ ಅವರು ಫೌಲ್ ಕೊಟ್ಟಂಥ ಸಂದರ್ಭದಲ್ಲಿ ಗೇಮ್ನಿಂದ ಲಾಯರ್ ಜಗದೀಶ್ ಅವರನ್ನು ಆಚೆ ಇಡ್ತಾರೆ. ಸೊ ಇದು ಚೀಟಿಂಗ್. ಇವರೆಲ್ಲ ಒಂದಾಗಿ ನನಗೆ ಮರಳು ಹಾಕ್ತಾ ಇದ್ದಾರೆ. ಸೊ ರೆಫ್ರಿ ಕೂಡ ಚೀಟಿಂಗ್ ಮಾಡ್ತಾ ಇದ್ದಾರೆ. ಇವರನ್ನು ಬಿಟ್ಟು ಬೇರೆ ಯಾರನ್ನಾದರೂ ರೆಫ್ರಿ ಮಾಡಿ, ನರಕದಿಂದ ಯಾರನ್ನಾದರೂ ಮಾಡಿ, ಅಲ್ಲಿ ನಾನು ಎಲ್ಲರನ್ನ ಕೂಡ ನಂಬ್ತೀನಿ, ನಾನು ರೂಲ್ಸ್ ಫಾಲೋ ಮಾಡ್ತೀನಿ, ಸೊ ಗೇಮ್ನಿಂದ ಆಚೆ ಹೋಗ್ತೀನಿ ಅನ್ನುವಂಥದ್ದನ್ನು ಹೇಳ್ತಾರೆ. ಬಳಿಕ ಭವ್ಯ ಗೌಡ, ಯಮುನಾ ಅವರುಗಳಿಂದ ತಮ್ಮ ತಕ್ಕಡಿಯನ್ನು ಗೌತಮಿ ಜಾಧವ್ ಕಾಪಾಡಿಕೊಳ್ಳುವಾಗ ಆದಂಥ ನೂಕಾಟವನ್ನು ನೋಡಿ ಫೌಲ್ ಅಂತ ನರಕವಾಸಿಗಳು ಕಿರ್ಚಾಡೋದಕ್ಕೆ ಶುರು ಮಾಡ್ತಾರೆ. ಅಂದರೆ ಎಲ್ಲರೂ ಕೂಡ ನರಕವಾಸಿಗಳು ಆಲ್ಮೋಸ್ಟ್ ಎಲ್ಲರೂ ಕೂಡ ಲಾಯರ್ ಜಗದೀಶ್ಗೆ ಹೆಲ್ಪ್ ಮಾಡ್ತಾ ಇದ್ದಿದ್ದು. ಯಾಕಂತಂದರೆ ಲಾಯರ್ ಜಗದೀಶ್ ಅವರಿಗೆ ಯಾವ ರೀತಿಯಾಗಿ ಹೆಲ್ಪ್ ಮಾಡಿದ್ದಾರೆ ಅನ್ನೋದು ಅವರಿಗೆ ಗೊತ್ತಿರುವಂಥದ್ದು. ಸೊ ನೀವು ಸರಿಯಾಗಿ ನ್ಯಾಯ ಕೊಡ್ತಿಲ್ಲ ಅಂತ ಚೈತ್ರ ಕುಂದಾಪುರ ಅವರು ಹೇಳ್ತಾರೆ. ಸೊ ಗೊಂದಲ ಹೆಚ್ಚಾಗಿದ್ದರಿಂದ ಧನರಾಜ್ ಆಚಾರ್ಯ ಕಾನ್ಫಿಡೆನ್ಸನ್ನು ಕಳ್ಕೊಳ್ತಾರೆ. ಅದಾದಮೇಲೆ ಬಿಗ್ ಬಾಸ್ ಕರೆಯುವಂಥದ್ದು. ಸೊ ಕನ್ಫೆಷನ್ ರೂಮ್ಗೆ ಬಂದಂಥ ಧನರಾಜ್ ಆಚಾರ್ಯ ಕಣ್ಣೀರನ್ನು ಹಾಕ್ತಾರೆ. ಈ ವೇಳೆ ನಾನು ಕಾನ್ಫಿಡೆನ್ಸನ್ನು ಕಳ್ಕೊಳ್ತಾ ಇದ್ದೀನಿ, ಕಷ್ಟ ಅಂತ ಅನ್ನಿಸ್ತಾ ಇದೆ, ಕೊಟ್ಟಿರುವ ಟಾಸ್ಕ್ನ ಸರಿಯಾಗಿ ಮಾಡೋಕ್ಕಾಗ್ತಿಲ್ಲ ಅಂತ ಹೇಳ್ತಾರೆ. ಆಗ
ಬಿಗ್ ಬಾಸ್ ಹೇಳ್ತಾರೆ, ನೀನು ಕರೆಕ್ಟಾಗಿ ಆಡ್ತಾ ಇದೆಯಾ. ಸೊ ಜಗದೀಶ್ ಅಗ್ರೆಷನ್ನಲ್ಲಿದ್ದಾರೆ, ನಾನು ಏನು ಬೇಕಾದರೂ ಮಾಡಬಹುದು ಅನ್ನೋ ಥರ ಇದ್ದಾರೆ. ಆಟದ ವೇಳೆ ಜೋರಾಗಿ ತಳೆದ್ರೆ ಬೇರೆಯವರಿಗೆ ಸಮಸ್ಯೆ ಆಗಬಹುದು ಅಂತ ಹೇಳಿದ್ದೆ, ಅದಕ್ಕೆ ಅವರು ಬಿಗ್ ಬಾಸ್ ನೋಡ್ಕೊಳ್ತಾರೆ ಅನ್ನುವಂಥ ವಿಚಾರವನ್ನು ಹೇಳಿದ್ದಾರೆ. ಆಗ ಬಿಗ್ ಬಾಸ್ ಅವ್ರು ಹೇಳ್ತಾರೆ, ನೀನು ಸರಿಯಾಗಿ ಆಡ್ತಾ ಇದ್ದೀರಾ, ಆದರೆ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ನಿಮಗೆ ಒಬ್ಬ ಸಹಾಯಕನನ್ನು ಬಿಗ್ ಬಾಸ್ ನೀಡ್ತಾರೆ. ಸೊ ಸ್ವರ್ಗ ನಿವಾಸಿಗಳ ಪೈಕಿ ಒಬ್ಬರನ್ನ ನೀವು ಆಯ್ಕೆ ಮಾಡ್ಕೊಳ್ಬೇಕು ಅಂತ ಹೇಳಿದಾಗ ಧನರಾಜ್ ಆಚಾರ್ಯ ತ್ರಿವಿಕ್ರಮ್ ಅವರನ್ನು ಒಪ್ಕೊಳ್ತಾರೆ. ಸೊ ಅವರನ್ನು ನಾನು ಸೆಲೆಕ್ಟ್ ಮಾಡ್ತೀನಿ ಅಂತ. ಸೊ ರೂಲ್ಸ್ ವಿಚಾರಕ್ಕೆ ಲಾಯರ್ ಜಗದೀಶ್ ಮತ್ತೆ ಖ್ಯಾತಿಯನ್ನು ತೆಗಿತಾರೆ. ಸೊ ಧನರಾಜ್ ಮಧ್ಯೆ ಜಗದೀಶ್ ಮಧ್ಯೆ ಮತ್ತೆ ಮಾತಿನ ಚಕಮಕಿ ನಡೆಯುತ್ತೆ. ನೀನು ರೆಫ್ರಿ ಆಗೋದಕ್ಕೆ ಫಿಟ್ ಅಲ್ಲ, ನಿನಗೆ ತಾಳ್ಮೆನೇ ಗೊತ್ತಿಲ್ಲ, ಸೊ ನೀನು ಕಾಮಿಡಿಯನ್ ಆಗೋದಕ್ಕೆ ಲಾಯಕ್ಕು, ಅಂದರೆ ಕಾಮಿಡಿ ಪೀಸ್ ನೀನು ಅನ್ನುವಂಥದ್ದನ್ನು ತುಂಬ ಹೇಳ್ತಾರೆ. ಸೊ ಧನರಾಜ್ ಆಚಾರ್ಯ ಸಿಕ್ಕಾಪಟ್ಟೆ ಬೇಸರ ಮಾಡ್ಕೊಳ್ತಾರೆ, ನೀವು ರಾಕ್ಷಸರ ಥರ ಆಡಬೇಡಿ ಅನ್ನುವಂಥದ್ದನ್ನು ಹೇಳ್ತಾರೆ. ಸೊ ಇಷ್ಟೆಲ್ಲ ಆದಮೇಲೆ ಮತ್ತೆ ಮನೆಯ ಒಳಗಡೆ ಒಂದು ಮಾತಿನ ಚಕಮಕಿ ನಡೆಯುತ್ತೆ. ಇಷ್ಟುದ್ದ ಅವನೇ ನನಗೆ ಹೊಡೆಯೋಕೆ ಬರ್ತಾನೆ, ಅವನು ಇರೋ ಹೈಟ್ ಏನು, ಅವ್ನು ಮಾಡೋದೇನು ಅಂತ ಮತ್ತೆ ನರಕ ನಿವಾಸಿಗಳ ಮುಂದೆ ಲಾಯರ್ ಜಗದೀಶ್ ಒಂದು ಖ್ಯಾತಿಯನ್ನು ತೆಗಿತಾರೆ. ಅಂದರೆ ಲಾಯರ್ ಜಗದೀಶ್ ಅವ್ರದ್ದು ಇರುವಂಥದ್ದೇ ಅದೇ ಗೇಮ್ ಸ್ಟ್ರಾಟಜಿ, ಆ ಕಡೆನೂ ಬತ್ತಿ ಇಡುವಂಥದ್ದು, ಈ ಕಡೆನೂ ಬತ್ತಿ ಇಡುವಂಥದ್ದು. ಸೊ ಆ ಸಂದರ್ಭದಲ್ಲಿ ಪದೇ ಪದೇ ಧನರಾಜ್ ಆಚಾರ್ಯ ಅವರನ್ನು ಉಲ್ಲೇಖಿಸಿ ಕಾಮಿಡಿ ಪೀಸ್ ಅಂತ ಹೇಳ್ತಾರೆ. ಆಗ ಮಾನಸ ಮಾತನಾಡ್ತಾರೆ, ಸೊ ಹಾಗೆ ಹೇಳಬೇಡಿ, ಕಾಮಿಡಿ ಪೀಸ್ ಅಂತಂದರೆ ವೇಸ್ಟ್ ಅಲ್ಲ, ಬೇಜಾರೇನಿಲ್ಲ, ಟೆನ್ಷನ್ ಇರುವವರಿಗೆ ನಗಿಸ್ತಾರೆ, ಸಾವಿರಾರು ಜನರನ್ನು ನಗಿಸ್ತಾರೆ. ಎಷ್ಟು ಸಲ ಅದೇ ಮಾತನ್ನು ಹೇಳ್ತೀರಾ, ನಿಮಗೆ ಫೋಕಸ್ ಆಗಬೇಕು ಅಂತ ಸುಮ್ಮನೆ ಮಾತನಾಡುವಂಥದ್ದು ಅಲ್ಲ ಅನ್ನುವಂಥದ್ದನ್ನು ಹೇಳ್ತಾರೆ. ಅಲ್ಲೂ ಕೂಡ ಸಿಕ್ಕಾಪಟ್ಟೆ ಒಂದು ಮಾತಿನ ಚಕಮಕಿ ನಡೆಯುತ್ತೆ. ಅಲ್ಲಿ ಯಾವ ಸೀಮೆ ಹೆಂಗಸಿಯುಳು ಅಂತ ಹೇಳೋದಕ್ಕೆ ಹೋಗ್ತಾರೆ, ಅಂದರೆ ಹೇಳ್ತಾರೆ. ಆಗ ಲಾಯರ್ ಜಗದೀಶ್, ಶಿಶಿರ್, ಉಗ್ರಂ ಮಂಜು, ಅಂದರೆ ಲಾಯರ್ ಜಗದೀಶ್ ಆ ಸಂದರ್ಭದಲ್ಲಿ ಹೇಳಿದಂಥ ಸಂದರ್ಭದಲ್ಲಿ ಶಿಶಿರ್ ಆಗಿರ್ಬೋದು, ಉಗ್ರಂ ಆಗಿರ್ಬೋದು, ಮಂಜು, ಧರ್ಮ ಕೀರ್ತಿರಾಜ್, ತ್ರಿವಿಕ್ರಮ್, ಅಂದರೆ ಎಲ್ಲ ಹುಡುಗರು ಕೂಡ ರೊಚ್ಚಿಗೆ ಹೇಳ್ತಾರೆ, ಅವೆಲ್ಲ ಮಾತನಾಡಬೇಡಿ ಅಂತ ಎಲ್ಲರೂ ಕೂಡ ಕೂಗಾಡ್ತಾರೆ. ಸೊ ಯಾವಳ ಹೆಂಗಸು ಅನ್ನುವಂಥ ಅದು ಹೇಳುವಂಥ ಅಧಿಕಾರನೇ ನಿಮಗಿಲ್ಲ, ಸೊ ನೀವೆಲ್ಲ ಮೇಲಿಂದ ಉದುರಿದ್ದೀರಾ, ನಾವೆಲ್ಲ ಕೆಳಗಿಂದ ಬಂದಿರೋದು ಅಂತ ಲಾಯರ್ ಜಗದೀಶ್ ಡೈಲಾಗ್ ಹೊಡೆದಾಗ, ನೀವೆಲ್ಲಿಂದ ಬಂದರೋ ನಾವು ಅಲ್ಲಿಂದಲೇ ಬಂದಿರೋದು, ತ್ರಿವಿಕ್ರಮ್ ತಿರುಗು ಬಾಣವನ್ನು ಬಿಡ್ತಾರೆ. ಸೊ ಇಲ್ಲಿ ಸಿಕ್ಕಾಪಟ್ಟೆ ಚರ್ಚೆ ಆಗುತ್ತೆ. ಅಂದರೆ ಒಂದು ಹೆಣ್ಣಿನ ಬಗ್ಗೆ ಮಾತನಾಡಿದಂಥ ಸಂದರ್ಭದಲ್ಲಿ ಇಡೀ ಮನೆ ತಿರುಗಿ ಬೀಳುತ್ತೆ ಲಾಯರ್ ಜಗದೀಶ್ ವಿರುದ್ಧ, ಈ ರೀತಿಯಾಗಿ ನೀವು ಮಾತನಾಡಿದ್ದು ತಪ್ಪು ಅನ್ನುವಂಥ ವಿಚಾರದಲ್ಲಿ. ಸೊ ಇನ್ನು ಹಂಸ ಕೂಡ ಕಣ್ಣೀರಿರ್ತಾರೆ. ಸೊ ನಮ್ಮ ತಂಡದಲ್ಲಿದ್ದು ನಮಗೇ ಬೆನ್ನು ಚೂರಿ ಹಾಕೋದೇ ಕಂಟೆಂಟಾ, ಸೊ ಆಟ ಆಡೋದಕ್ಕೂ ಶಕ್ತಿ ಇಲ್ಲ, ಈ ತರಹ ಆಗ್ತಾ ಇದೆ. ಸೊ ತಿಳಿಯದೆ ತಪ್ಪಾದರೆ ಪರವಾಗಿಲ್ಲ, ಬೇಕು ಅಂತ ಮಾಡ್ತಿದ್ದಾರೆ, ನಿಜವಾಗಿ ಕಷ್ಟವಾಗ್ತಿದೆ ಬಿಗ್ ಬಾಸ್, ಈ ಥರ ಆದರೆ 100% ಕೊಡೋಕ್ಕಾಗಲ್ಲ ಅನ್ನುವಂಥದ್ದನ್ನು ಹೇಳ್ತಾರೆ. ಅಂದರೆ ಲಾಯರ್ ಜಗದೀಶ್ ಮಾಡಿರುವಂಥ ತಪ್ಪಿನಿಂದ ಇಡೀ ಮನೆ ಒಂದು ಬಜೆಟನ್ನು ಕಳ್ಕೊಳ್ತೆ. ಅಂದರೆ ಏನೆಲ್ಲ ಆಹಾರಗಳು ಬಂದಿತ್ತೋ, ತರಕಾರಿ ಬಂದಿತ್ತೋ, ಹಣ್ಣುಗಳು ಬಂದಿತ್ತೋ, ಅವೆಲ್ಲ ಕೂಡ ಲಕ್ಸುರಿ ಐಟಮ್ಸ್ ಎಲ್ಲವೂ ಕೂಡ ಹೋಗುತ್ತೆ, ಊಟನೂ ಕೂಡ ಹೋಗುತ್ತೆ, ಗಂಜಿ ಸಿಗುತ್ತೆ. ಅಂದರೆ ಜೈಲಿನವ್ರು ಏನು ತಿಂತಾಯಿದ್ರು, ನರಕದವ್ರು ಏನು ತಿಂತಾಯಿದ್ರು ಅದು ಇವ್ರಿಗೂ ಕೂಡ ಬರುತ್ತೆ, ಸ್ವರ್ಗ ನಿವಾಸಿಗಳು. ಅದು ಯಾರ ಕಾರಣದಿಂದ? ಲಾಯರ್ ಜಗದೀಶ್. ಸೊ ಸ್ನೇಹಿತರೆ, ನಿಮ್ಗೆ ಏನು ಅನಿಸುತ್ತೆ? ಲಾಯರ್ ಜಗದೀಶ್ ಯಾವ ಉದ್ದೇಶದಿಂದ ಬಿಗ್ ಬಾಸ್ ಮನೆಗೆ ಬಂದಿರಬಹುದು? ಆಟ ಆಡೋದಕ್ಕೆ ಬಂದಿದ್ದಾರಾ, ಅಥವಾ ಏನಾದರೂ ಗ್ರಡ್ಜ್ ಇಟ್ಕೊಂಡು ಬಂದಿದ್ದಾರಾ, ಅಥವಾ ಬಿಗ್ ಬಾಸಲ್ಲಿ ನಾನು ಈ ರೀತಿ ಮಾಡಿದ್ರೆ ಉಳ್ಕೊಳ್ತೀನಿ ಅನ್ನುವಂಥ ಒಂದು ಕ್ಯಾಲ್ಕುಲೇಷನಿಂದ ಬಂದಿದ್ದಾರಾ? ಜೊತೆಗೆ ಬಿಗ್ ಬಾಸ್ಗೆ ಅವಮಾನವನ್ನು ಕೂಡ ಮಾಡಿದ್ದಾರೆ, ಕ್ಯಾಮ್ರಾ ಮುಂದೆ ಬಂದು ತುಂಬ ಕೆಟ್ಟದಾಗಿ ಮಾತನಾಡಿರುವಂಥದ್ದು ಬಿಗ್ ಬಾಸ್ ಬಗ್ಗೆ. ಸೊ ನಿಮ್ಮ ಅಭಿಪ್ರಾಯ ಏನು, ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.